ಅಪ್ಪ ಅಮ್ಮ ಮಕ್ಕಳನ್ನ ಶಾಲೆ ಗೇಟ್ವರೆಗೂ ಬಿಟ್ಟು ಬರ್ತಾರೆ. ಸಂತೋಷ ನೋಡೋದಕ್ಕೆ. ಮಕ್ಕಳು ಯೂನಿಫಾರ್ಮ್ ಹಾಕೊಂಡ ಟಾಟಾ ಅಂದಾಗ ಅಪ್ಪ ಅಮ್ಮನ ಖುಷಿ ಆಗ್ತದೆ. ಈ ಹುಡುಗನ ತಾಯಿ ಕೂಡ ಹಾಗೆ ತಾನು ಮಗನ ಕಳ್ಸೋಕೆ ಹೋಗ್ಬೇಕು, ಗೇಟ್ ಹತ್ರ ಬಿಟ್ಟು ಕೈ ಮಾಡಿ ಬರಬೇಕು, ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ಲು ಪಾಪ. ಅದ್ಯಾಕೋ ಹುಡುಗ ವಿಚಿತ್ರ. ಅವನು ಅಮ್ಮ ನೀ ಬರಬೇಡ ಅಂತಿದ್ದ. ಆಗ ಶಾಲೆಗೆ ಬರ್ತೀನಿ ಅಂದ್ರೆ ಅಳುತ್ತಿದ್ದ, ನೀ ಬರಬೇಡ, ಶಾಲೆಗೆ ಬರಬೇಡ. ಯಾಕಪ್ಪ ಬೇಡ ಅಂತ ಅಮ್ಮ ಕೇಳಿದ. ಉತ್ತರ ಕೊಡ್ತಿರ್ಲಿಲ್ಲ. ಅಮ್ಮ ನೀ ಶಾಲೆಗೆ ಬರಬೇಡ, ಅಪ್ಪ ಬೇಕಾದ್ರೆ ಬರಲಿ ಅಂತಿದ್ದ. ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕಲ್ಲ. ತನ್ನ ಸ್ವಂತ ಮಗ ತಾನು ಪ್ರೀತಿಯಿಂದ ಶಾಲೆ ಕಳ್ಸೋಕೆ ಹೋಗ್ತೀನಿ, ನೀ ಬರಬೇಡ, ಅಪ್ಪ ಬಂದ್ರೆ ಬರಲಿ ಅಂತಿದ್ದ. ಆಕೆ ಯಾಕೋ ಪಾಪ ಬೇಜಾರಾಯ್ತು. ಏನ್ ಮಾಡ್ತಿದ್ಲು ಗೊತ್ತಾ? ಮಗನ ಶಾಲೆ ಕಳಿಸಿ ಶಾಲೆ ಆದ್ಮೇಲೆ ಯಾವುದೋ ಮರದ ಹಿಂದೆ ನಿಂತ್ಕೊಂಡು ಆ ಮಗ ಆಟ ಆಡೋದು ನೋಡ್ಕೊಂಡು ಬರ್ತ ಸಂತೋಷ ಪಡ್ತಾ ಇದ್ಲು ಪಾಪ. ಒಂದ್ ದಿವಸ ಶಾಲೆ ವಾರ್ಷಿಕೋತ್ಸವ ಬಂತು, ಸಂಭ್ರಮದ ದಿನ. ಎಲ್ಲ ತಂದೆ ತಾಯಂದಿರು ಬರಬೇಕು ಅಂತ ಶಾಲೆಯಿಂದ ಒಂದು ಆಹ್ವಾನ ಬಂದಿತ್ತು. ಅವತ್ತಿನ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆ ನೋಡ್ಬೇಕಲ್ಲ, ಸಂಭ್ರಮದಿಂದ ಹೋಗ್ತಿದ್ದಾರೆ. ಅದ್ರ ಹುಡುಗ ತಾಕೀತು ಮಾಡಿದ, ಅಪ್ಪ ಬರ್ಲಿ, ಮುಂದಿನ ಸಾಲಲ್ಲಿ ಕೂತ್ಕೊಳ್ಳಿ, ನೀ ಮಾತ್ರ ಬರಬೇಡ, ಏನಾದ್ರೂ ನೀ ಬರಬೇಡ. ಆ ತಾಯಿ ಹೃದಯಕ್ಕೆ ಎಷ್ಟು ನೋವಾಯ್ತೋ ಪಾಪ. ಆ ಕೇಳೋದನ್ನ ನೋಡಿ ತಂದೆ ಹೇಳಿದ್ರು, ಚಿಂತೆ ಮಾಡ್ಬೇಡ, ಅವ್ನು ಹೋಗ್ಲಿ ಶಾಲೆಗೆ, ನೀ ಬಾ, ನಿಧಾನಕ್ಕೆ ಬಾ, ನಂತರ ಬಾ. ಕಾರ್ಯಕ್ರಮ ಶುರು ಆದ್ಮೇಲೆ ಬಂದು ಹಿಂದಿನ ಸಾಲಲ್ಲಿ ಕೂತ್ಕೊಂಡಿರಿ ನೀನು, ಅವ್ನು ಗೊತ್ತೇ ಆಗಲ್ಲ, ಮುಂದಿನ ಸಾಲಲ್ಲಿ ನಾನು ಕೂತ್ಕೊಂಡಿರ್ತೀನಿ, ನಾನು ಕಾಣಿಸೋ ಹಾಗೆ. ತಾಯಿ ಒಪ್ಪಿ ಹಾಗೆ ಮಾಡಿದ್ರು. ಕಾರ್ಯಕ್ರಮ ಚಂದ ನಡೀತಾ ಇತ್ತು. ಹುಡುಗನ ತಾಯಿ ಹಿಂದೆ ಕೂತ್ಕೊಂಡು ಸಂತೋಷ ಪಡ್ತಾ ಇದ್ಲು. ಈ ಹುಡುಗ ಹಾಡೋದಕ್ಕೆ ಅಂತ ವೇದಿಕೆ ಮೇಲೆ ಹೋದವನು ಹಾಡ್ತಾ ನೋಡ್ದ ಹಿಂದಿನ ಸಾಲಲ್ಲಿ ಅಮ್ಮ ಕೂತಿದ್ದಾಳೆ. ಸಿಟ್ಟು ತಲೆಗೇರ್ಬಿಡ್ತ ಅವನಿಗೆ. ಬೇಡ ಅಂದ್ರೆ ಯಾಕೆ ಬಂದ್ಲಿಕ್ಕೆ? ಆ ಹಾಡೋದು ಮುಗಿಸಿದ, ಕೆಳಗಿಳಿದು ಓಡ್ದ. ತಾಯಿ ಕುಳಿತಿದ್ಲಲ್ಲ ಹಿಂದಿನ ಸಾಲಲ್ಲಿ, ಆಕೆ ಹಿಂದೆ ಹೋಗಿ ನಿಂತ್ಕೊಂಡ. ತಾಯಿ ಪಕ್ಕದಲ್ಲಿ ಕೂತವ್ರ ಹತ್ರ ಮಾತಾಡ್ತಾ ಇದ್ರು. ಇನ್ನೊಬ್ಬ ಹೆಂಗಸು ತಾಯಿ ಜೊತೆಗಿದ್ದವರು ಕೇಳಿದ್ರು ಈ ತಾಯಿಗೆ, ಹುಡುಗನ ತಾಯಿಗೆ, ಯಾಕಮ್ಮ ನಿಮ್ ಮುಖದ ಮೇಲೆ ಇಷ್ಟೊಂದು ಆಳದ ಗಾಯ ಇದೆಯಲ್ಲ, ಮುಖದ ಮೇಲೆ ಎಡಗಡೆ ಭಾಗದಲ್ಲಿ ತಲೆಯಿಂದ ಗದ್ದದವರೆಗೂ ಒಂದು ಆಳವಾದ ಗಾಯ ಆಗಿದೆ, ಇದು ಹ್ಯಾಕ್ ಬಿಂತು ಗಾಯ ಇದು ಅಂತ ಕೇಳಿದ್ರು. ಆಗ ಹುಡುಗನಮ್ಮ ಹೇಳಿದ್ರು, ಇದು 6-7 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಆದದ್ದು. ಮನೆಗೆ ಬೆಂಕಿ ಬಿದ್ದ್ಬಿಡ್ತು. ನನ್ನ ಮಗ 1 ವರ್ಷದ ಕೂಸದ್ ಪಾಪ, ನೆಲದ ಮೇಲೆ ಮಲಗಿಸಿದ್ದೇನೆ. ಈ ಮನೆಗೆ ಆಧಾರವಾದಂತ ಕಂಬ ಇದೆಯಲ್ಲ, ಅದು ಖುಷಿಯೋಗಿ ಶುರು ಆಯ್ತು, ಕೆಳಗೆ ಬೀಳೋಕ್ ಶುರು ಆಯ್ತು. ನೇರವಾಗಿ ನನ್ನ ಮಗನ ಮೇಲೆ ಬೀಳ್ಬೇಕದು, ಬೇರೆ ಹಾದಿ ಇಲ್ಲ. ಅಯ್ಯೋ ನನ್ನ ಮಗನ ಪೆಟ್ಟಾಗ್ತದೆ, ಸುಟ್ಟೋಗ್ತಾನ ಮಗ ಅಂತ ಹೆದರ್ಕೊಂಡು ಏನೂ ತೋಚದೇನೆ ಓಡಿ ಹೋಗಿ ಅವನ್ ಎತ್ಕೊಂಡು ಹಿಡ್ಕೊಂಡ್ಬಿಟ್ಟೆ. ಕಂಬ ಬೀಳ್ತಿತ್ತಲ್ಲ, ಮಗನಿಗೆ ಜಳ ಹತ್ತಬಾರದು ಅಂತ ಮುಖ ಈ ಕಡೆ ಮಾಡಿ ಮಗುನ ಹಿಡ್ಕೊಂಡಾಗ ಆ ಕಂಬ ನನ್ನ ಮುಖದ ಮೇಲೆ ಬಿತ್ತು. ಪುಣ್ಯ, ನನ್ನ ಮಗನಿಗೆ ಏನೂ ಆಗ್ಲಿಲ್ಲ. ನಾನು ಹೇಗಾದ್ರಿ ಏನ್ ಸ್ವಾಮಿ, ನನಗೆ ಗಾಯ ಆಯ್ತಲ್ಲ, ಹಣೆಯಿಂದ ಗದ್ದದವರೆಗೂ ಆ ಉರಿತಿರೋ ಕಂಬ ನನ್ನ ಮುಖದ ಮೇಲೆ ಬಿದ್ದಾಗ ಆದದ್ದು. ನನಗೆ ಗಾಯದ ಬಗ್ಗೆ ಅಸಹ್ಯ ಅನ್ಸೋಲ್ಲ, ಮಗ ಬದುಕೊಂಡಲ್ಲ ಸಾಕು ಅಂತ ಕಣ್ಣು ತುಂಬಿ ಮಾತಾಡಿದ್ಲಂತೆ. ಈ ಹುಡುಗ ಹಿಂದೆ ನಿಂತಿದ್ನಲ್ಲ, ಕೇಳಿಸ್ಕೊಂಡ. ಆಘಾತ ಆಗ್ಬಿಡ್ತು ಮನಸ್ಸಿಗೆ ಅವನಿಗೆ. ಹಾಗೆ ಗೊತ್ತಾದದ್ದು ಆ ತಾಯಿ ಮುಖದ ಮೇಲೆ ಇದ್ದಂತ ಅಸಹ್ಯವಾದ ಕಲೆಯಿಂದಾಗ್ಲೇನೆ ಅಮ್ಮ ನಮ್ಮ ಶಾಲೆಗೆ ಬರೋದು ಬೇಡ ಅಂತಿದ್ದ ಅವನು. ಈಗ ಗೊತ್ತಾಯ್ತ ಅವನಿಗೆ ಆ ಗಾಯದ ಕಲೆ ತಾನು ಉಳ್ಸೋಕ್ ಹೋದಾಗ ಆದದ್ದು, ತಾಯಿ ಮಾಡಿದ ತ್ಯಾಗ ತಾನು ಬದುಕಿಸ್ಕೊಳ್ಳೋಕೆ ಅಂತ ಗೊತ್ತಾಯ್ತು. ಆ ಹುಡುಗ ಏನ್ ಮಾಡಿದ ಗೊತ್ತಾ? ಅಮ್ಮ ಕೂತಿದ್ಲಲ್ಲ ಕುರ್ಚಿ ಮೇಲೆ, ಪಕ್ಕದಲ್ಲಿ ನಿಧಾನಕ್ಕೆ ಬಂದು ಕೂತ್ಕೊಂಡ. ಗಟ್ಟಿಯಾಗಿ ತಾಯಿನ ಅಪ್ಕೊಂಡ. ಆಕೆ ಮುಖದ ಮೇಲೆ ಗಾಯದ ಕಲೆ ಇತ್ತಲ್ಲ, ನಿಧಾನವಾಗಿ ತನ್ನ ಬೆರಳನ್ನು ಅದನ್ನ ಆಡಿಸಿದ, ಅದಕ್ಕೊಂದು ಮುತ್ತು ಕೊಟ್ಟ. ಇದು ಆಕೆ ತ್ಯಾಗಕ್ಕೆ ಅಭಿಮಾನ ಪಟ್ಟ. ಆಕೆ ಪಕ್ಕದಲ್ಲೇ ಕುಳಿತುಕೊಂಡ. ತ್ಯಾಗದ ಬಲ ಅದು ಸ್ವಾಮಿ.